ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅನು ಕಾರ್ತಿಕ್ ವ್ಲಾಗ್. ಈ ವ್ಲಾಗಲ್ಲಿ ನಿಮಗೆಲ್ಲ ಒಂದು ಸರ್ಪ್ರೈಸ್ ಇದೆ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ ಹಾಗೆ ನಾನು ನನ್ನ ಪೇರೆಂಟ್ಸ್ ಜೊತೆ ಇದ್ದೀನಿ. ಅದು ನನ್ನ ಊರು ಬಾಳೆಹೊನ್ನೂರಲ್ಲಿ. ನಾನು ಬೆಳೆದಿದ್ದು ಒಂದು ಜಾಯಿಂಟ್ ಫ್ಯಾಮಿಲಿಯಲ್ಲಿ. ತುಂಬಾ ಚೆನ್ನಾಗಿತ್ತು ಆ ದಿನಗಳು ಮಾತ್ರ. ಇದೇ ನೋಡಿ ನಾನು ಬೆಳೆದ ಮನೆ. ಈ ಮನೆ ಬಗ್ಗೆ ಹೇಳಬೇಕಂದ್ರೆ ಈ ಮನೆ ಕಟ್ಟಿಸಿದ್ದು 1963ಯಲ್ಲಿ. ನಾವು 4th ಜನರೇಷನ್ ಹುಟ್ಟಿ ಬೆಳೆದ ಮನೆ ಇದು. ನನ್ನ ಈ ಚಾನಲ್ನಲ್ಲಿ ಹೆಲ್ದಿ ಆ್ಯಂಡ್ ಈಸಿ ಕುಕ್ಕಿಂಗ್ ರೆಸಿಪಿನ ಕೂಡ ಆ್ಯಡ್ ಮಾಡೋಣ ಅಂತಿದ್ದೀನಿ. ಸ್ಟಾರ್ಟ್ ಮಾಡುವಾಗ ನನ್ನ ಫಸ್ಟ್ ಸ್ಟೆಪ್ ನನ್ನ ಡ್ಯಾಡೀಸ್ ಫೇವ್ರೆಟ್ ಈಸಿ ಪೀಸಿ ನೀರು ದೋಸೆದಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೇನು ಕುಕ್ಕಿಂಗ್ ಎಕ್ಸ್ಪರ್ಟಿನಲ್ಲ, ಆದರೂ ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ. ನಾನು ಬಾಳೆನಲ್ಲಿದ್ದಾಗ ಅಪ್ಪ ಅಮ್ಮನ ಕೇಳ್ತಾರೆ, ಹೇಗೋ ಮಟನ್ ಮತ್ತು ಚಿಕನ್ ಸಾರು ಇದೆಯಲ್ಲ, ಡಿನ್ನರ್ಗೆ ನೀರು ದೋಸೆ ಮಾಡು ಅಂತ. ಆವಾಗ ಅಂದ್ಕೊಂಡೆ, ಯಾಕೆ ನನ್ನ ಅಪ್ಪನಿಗೆ ನಾನು ಮಾಡಿಕೊಡ್ಬಾರ್ದು ಅಂತ. ಇಲ್ಲಿ ಬೆಂಗಳೂರಲ್ಲಿ ನಾನು ನೀರು ದೋಸೆನ ಮಾಡಲು ಇವತ್ತು ಕೂಡ ಟ್ರೈ ಮಾಡಲಿಲ್ಲ. ಯಾಕಂತ ಹೇಳಿದರೆ ಸ್ವಲ್ಪ ವರ್ಷದ ಹಿಂದೆ ನಾನೊಂದು ಪಿ ಜಿಯಲ್ಲಿದ್ದೆ. ಅಲ್ಲಿ ಅವರು ಒಂದು ಸಲ ಮಂಗಳೂರು ಡಿಶ್ ಅಂತ ಹೇಳಿ ನೀರು ದೋಸೆನ ಮಾಡಿದ್ರು. ಹಬ್ಬ ನನಗಂತೂ ಅವರ ಪಜಿತಿಯನ್ನು ನೋಡಿ ತುಂಬಾ ಸಾಕಾಯಿತು. ಮತ್ತು ಇನ್ನೊಂದು ವಿಷಯ, ನಮ್ಮಪ್ಪ ತುಂಬಾ ಸ್ಟ್ರೈಟ್ ಫಾರ್ವರ್ಡ್. ಅವ್ರಿಗೆ ಇಷ್ಟ ಅಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಹೇಳಿಬಿಡ್ತಾರೆ. ಅವ್ರು ಯಾರಿದ್ದಾರೆ ಏನು ಮಾಡ್ತಾರೆ ಅಂತ ನೋಡಲ್ಲ. ಆದ್ದರಿಂದ ಸ್ವಲ್ಪ ಟೆನ್ಷನಲ್ಲೇ ಈ ನೀರು ದೋಸೆನ ಮಾಡೋಕ್ಕೆ ಶುರು ಮಾಡಿದೆ. ನಿಮಗೆಲ್ಲ ನೀರು ದೋಸೆ ರೆಸಿಪಿ ಸಿಕ್ಕಾಪಟ್ಟೆ ಸಿಗುತ್ತೆ. ಆದರೂ ಕೂಡ ನಾನು ಫಸ್ಟ್ ಟೈಮ್ ಫೇರ್ಲೆಸ್ ಟ್ರೈನ ನಿಮ್ಮ ಜೊತೆ ಹಂಚ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಮಾತಾಡ್ತಿದ್ನಲ್ಲ ನಾನು. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಿಮಗೆ ಎಷ್ಟು ನೀರು ದೋಸೆ ಬೇಕೋ ಅಷ್ಟು ಡಿಸೈಡ್ ಮಾಡಿ ಅದಕ್ಕೆ ತಕ್ಕಂತೆ ರಾ ರೈಸನ್ನು ನೆನೆಸಕ್ಕೆ ಹಾಕಿಡಿ. 1 ಕಪ್ ಅಂತ ಹೇಳಿದರೆ ಅದರಲ್ಲಿ 12 ಅಥವಾ 14 ನೀರು ದೋಸೆನ ತಯಾರು ಮಾಡ್ಬೋದು. ನಾನು ಇಲ್ಲಿ 2 ಕಪ್ನ ರೈಸ್ನ ಹಾಕಿ ಅದ್ರ ಜೊತೆ 1 ಕಪ್ ಗ್ರೇಟೆಡ್ ಕೊಕೊನಟ್ನ ಹಾಕಿ ಅದರ ಜೊತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಆ ಬೌಲಲ್ಲಿ ಕಾಣೋ ನೀರನ್ನ ಮಿಕ್ಸಿಲಿ ಹಾಕಿ ಅವನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ಬ್ಯಾಟರ್ ತುಂಬ ತಿಕ್ಕಾಗಿದೆ. ಅದಕ್ಕೆ ಇನ್ನೊಂದು ಬೌಲಲ್ಲಿ ಕೂಡ ನೀರನ್ನು ತೆಗೆದು ಹಾಕಿದ್ದು ನೋಡಿದೆ. ನಾನು ಮಾಡಿದ ತಪ್ಪು ಇದರಲ್ಲಿ. ನಾನು ಯಾವ ಮೆಷರ್ಮೆಂಟಲ್ಲಿಂದ ರೈಸ್ ತೊಗೊಂಡೆ ಅದರಲ್ಲೇ ನೀರನ್ನು ಕೂಡ ಸಹ ಆಮೇಲೆ ಹಾಕಬೇಕಿತ್ತು. ನಾನು ಫಸ್ಟ್ ಟೈಮ್ ಆಗಿ ನೀರು ದೋಸೆ ಪ್ರಿಪೇರ್ ಮಾಡೋದ್ರಿಂದ ನನಗೆ ನನ್ನ ತಪ್ಪು ಗೊತ್ತಾಯಿತು. ನಾನು ನೀರು ದೋಸೆನ ಪ್ರಿಪೇರ್ ಮಾಡೋಕ್ಕೆ ಕ್ಯಾಸ್ಟ್ ಐರನ್ ತವನ ಯೂಸ್ ಮಾಡಿದ್ದೀನಿ. ಇಲ್ಲಿ ಇದನ್ನು ಮೊದಲೇ ಎಣ್ಣೆಯನ್ನು ಹಾಕಿಟ್ಟಿದ್ದೀನಿ. ಯಾವಾಗಲೂ ನೀರು ದೋಸೆ ಪ್ರಿಪೇರ್ ಮಾಡುವಾಗ ಅದಕ್ಕೆ ತವ ಬಿಸಿ ಹಾಕಿ ಕಾಯಿಸ್ಕೊಳ್ಬೇಕು. ಬ್ಯಾಟ್ರನ್ನ ತವಕ್ಕೆ ಹಾಕಿ 5 ಸೆಕೆಂಡ್ಸ್ ಅಥವಾ ಮ್ಯಾಕ್ಸ್ 1 ಮಿನಿಟ್ ಇಟ್ಕೋಬೇಕು. ಮತ್ತು ಜೆಂಟ್ಲಾಗಿ ಎಲ್ಲ ಕಡೆ ಪ್ರೆಸ್ ಮಾಡಿ ನೋಡಿ. ತವದಿಂದ ದೋಸೆನ ತೆಗಿಬೇಕು. ಯಾವಾಗಲೂ ನೀರು ದೋಸೆ ಪ್ರಿಪೇರ್ ಮಾಡುವಾಗ ಅದಕ್ಕೆ ತವವನ್ನು ಬಿಸಿಯಾಗಿ ಕಾಯಿಸಿಕೊಳ್ಳಿ. ಆಮೇಲೆ ಬ್ಯಾಟ್ರನ್ನ ಒಯ್ಯಬೇಕು. ಫೈನಲಿ ನನ್ನ ಪೇರೆಂಟ್ಸ್ನ ರಿಯಾಕ್ಷನ್ ನೋಡೋಕ್ಕೆ ವೆಯ್ಟ್ ಮಾಡ್ತಿದ್ದೆ. ಹಾಗೆಯೇ ನಾನು ದೋಸೆನ ಅವರ ಪ್ಲೇಟ್ಗೆ ಸರ್ವ್ ಮಾಡುವಾಗ ನನ್ನ ಕೈಯಲ್ಲೂ ಫೇಸಲ್ಲೂ ಒಂಥರ ನರ್ವಸ್ನೆಸ್ ಕಾಣ್ತಾ ಇತ್ತು. ನಮ್ಮ ಪ್ರೀತಿಯಾದವರಿಗೆ ಫಸ್ಟ್ ಟೈಮ್ ಏನಾದರೂ ಕುಕ್ ಮಾಡಿ ಕೊಡುವಾಗ ಆ ಎಕ್ಸೈಟ್ಮೆಂಟ್, ಆ ನರ್ವಸ್ನೆಸ್ ಎಲ್ಲವೂ ನನಗೆ ಕಾಣಿಸ್ತು. ಅಮ್ಮನಿಗೆ ಚಿಕನ್ ಕರಿಯನ್ನು ಹಾಕಿ ನಮ್ಮ ಅಪ್ಪನಿಗೆ ಮಟನ್ ಕರಿಯನ್ನು ಸರ್ವ್ ಮಾಡಿ ಅವರ ರಿಯಾಕ್ಷನನ್ನು ನೋಡೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ನೀವೇ ಕೇಳ್ಬೋದು, ನಾನು ಯಾಕೆ ಇಷ್ಟು ಸ್ಮೈಲ್ ಕೊಡ್ತಾಯಿದ್ದೀನಿ ಅಂತ. ನನ್ನ ಹತ್ತಿರವಾದವ್ರಿಗೆ ಗೊತ್ತಿದೆ, ನಾನು ಈ ಥರ ಸ್ಮೈಲ್ ಮಾಡೋದಾದರೆ ನಾನು ಎಕ್ಸೈಟ್ಮೆಂಟ್ ಆಗಿರ್ತೀನಿ ಅಥವಾ ಟೆನ್ಷನಲ್ಲಿರ್ತೀನಿ ಅಂತ. ನನ್ನ ಪೇರೆಂಟ್ಸ್ ರಿಯಾಕ್ಷನ್ ಸಿಕ್ಕಿದ ಮೇಲಂತೂ ನನಗೆ ಎಲ್ಲಿಲ್ಲ ಸಂತೋಷ ಮತ್ತು ಆನಂದ. ಇಲ್ಲಿಗೆ ನನ್ನ ಬಾಳೆಹೊನ್ನೂರು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.